ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಕುಂಡಿಯಲ್ಲಿರುವ ಕಳೆಗಳನ್ನು ಹೇಗೆ ಸುಲಭವಾಗಿ ತೆಗೆದುಹಾಕಬೇಕು ಮತ್ತು ಮತ್ತೆ ಕಳೆ ಬೇಗ ಬೆಳೆಯದಂತೆ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮಳೆಗಾಲದಲ್ಲಿ ಮಣ್ಣು ಯಾವಾಗಲೂ ತೇವವಾಗಿರುವುದರಿಂದ ಕಳೆಗಳು ತುಂಬಾ ವೇಗವಾಗಿ ಬೆಳೆಯುತ್ತವೆ. ಈ ಕಳೆಗಳು ನಮ್ಮ ಗಿಡಗಳಿಗೆ ಸಿಗಬೇಕಾದ ನೀರು, ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಇದರ ಪರಿಣಾಮವಾಗಿ ಗಿಡದ ಬೆಳವಣಿಗೆ ನಿಧಾನವಾಗುತ್ತದೆ. ಹೂವು ಮತ್ತು ತರಕಾರಿ ಉತ್ಪಾದನೆಯು ಕಡಿಮೆಯಾಗಬಹುದು. ಆದ್ದರಿಂದ ವಾರಕ್ಕೊಮ್ಮೆ ಕುಂಡಿಗಳನ್ನು ಪರಿಶೀಲಿಸುವುದು ತುಂಬಾ ಮುಖ್ಯ. ಮೊದಲಿಗೆ ಕಳೆ ತೆಗೆಯಲು ಸರಿಯಾದ ಸಮಯವನ್ನು ಆಯ್ಕೆ ಮಾಡಿ. ಬೆಳಿಗ್ಗೆ ಅಥವಾ ಸಂಜೆ ಸಮಯ ಉತ್ತಮ. ಮಣ್ಣು ಸ್ವಲ್ಪ ತೇವವಾಗಿದ್ದರೆ ಕಳೆಗಳು ಬೇರು ಸಮೇತ ಸುಲಭವಾಗಿ ಹೊರಬರುತ್ತವೆ. ಮಣ್ಣು ತುಂಬಾ ಒದ್ದೆಯಾಗಿದ್ದರೆ ಬೇರುಗಳು ತುಂಡಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸ್ವಲ್ಪ ತೇವವಿರುವಾಗಲೇ ಕೆಲಸ ಮಾಡಿ. ಈಗ ಕೈಗವಸು ಧರಿಸಿ ಅಥವಾ ಸಣ್ಣ ಗಾರ್ಡನ್ ಟೂಲ್ ಬಳಸಿ ಕಳೆಯ ಬುಡನ್ನು ಹಿಡಿದು ನಿಧಾನವಾಗಿ ಎಳೆಯಿರಿ. ಕೇವಲ ಮೇಲಿನ ಭಾಗವನ್ನು ಕೀಳಬೇಡಿ. ಬೇರು ಸಮೇತ ತೆಗೆದರೆ ಮಾತ್ರ ಮತ್ತೆ ಬೇಗ ಬೆಳೆಯುವುದಿಲ್ಲ. ಮುಖ್ಯ ಗಿಡದ ಬೇರುಗಳಿಗೆ ಯಾವುದೇ ಹಾನಿಯಾಗದಂತೆ ಜಾಗ್ರತೆ ವಹಿಸಿ. ಕುಂಡಿಯಲ್ಲಿ ಹೆಚ್ಚು ಕಳೆ ಇದ್ದರೆ ಒಂದೇ ದಿನ ಎಲ್ಲವನ್ನೂ ಎಳೆಯುವ ಬದಲು ನಿಧಾನವಾಗಿ ತೆಗೆದುಹಾಕಿ. ಇದರಿಂದ ಮಣ್ಣು ಹೆಚ್ಚು ಅಲುಗಾಡುವುದಿಲ್ಲ ಮತ್ತು ಗಿಡಕ್ಕೂ ಒತ್ತಡವಾಗುವುದಿಲ್ಲ. ಕಳೆ ತೆಗೆದ ನಂತರ ಮಣ್ಣಿನ ಮೇಲಿನ ಪದರವನ್ನು ಸ್ವಲ್ಪ ಸಡಿಲಗೊಳಿಸಿ. ಇದರಿಂದ ಗಾಳಿಯ ಸಂಚಾರ ಹೆಚ್ಚಾಗಿ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ. ನಂತರ ಸ್ವಲ್ಪ ವರ್ಮಿ ಕಂಪೋಸ್ಟ್, ಗೋಮಯ ಗೊಬ್ಬರ ಅಥವಾ ಇತರ ಸಾವಯವ ಗೊಬ್ಬರವನ್ನು ಹಾಕಬಹುದು. ಇದರಿಂದ ಗಿಡಕ್ಕೆ ಹೊಸ ಶಕ್ತಿ ದೊರೆಯುತ್ತದೆ. ಮತ್ತೊಂದು ಮುಖ್ಯ ಸಲಹೆ ಎಂದರೆ ಮಲ್ಚಿಂಗ್. ಒಣ ಎಲೆಗಳು, ತೆಂಗಿನ ನಾರು, ಒಣ ಹುಲ್ಲು ಅಥವಾ ಕೊಬ್ಬರಿ ಚಿಪ್ಪಿನ ಪುಡಿಯನ್ನು ಮಣ್ಣಿನ ಮೇಲ್ಭಾಗದಲ್ಲಿ ಹರಡಿ. ಇದರಿಂದ ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತದೆ. ಹೊಸ ಕಳೆಗಳು ಬೆಳೆಯುವುದು ಕಡಿಮೆಯಾಗುತ್ತದೆ ಮತ್ತು ಗಿಡದ ಬೇರುಗಳು ಸುರಕ್ಷಿತವಾಗಿರುತ್ತವೆ. ಮಳೆಗಾಲದಲ್ಲಿ ನೀರು ಕುಂಡಿಯಲ್ಲಿ ನಿಂತುಕೊಳ್ಳದಂತೆ ನೋಡಿಕೊಳ್ಳಿ. ಡ್ರೈನೇಜ್ ಹೋಲ್ ಮುಚ್ಚಿಕೊಂಡಿದ್ದರೆ ತಕ್ಷಣ ಸ್ವಚ್ಛಗೊಳಿಸಿ. ನೀರು ನಿಂತರೆ ಬೇರು ಕೊಳೆಯಬಹುದು ಮತ್ತು ಕಳೆಗಳು ಇನ್ನಷ್ಟು ವೇಗವಾಗಿ ಬೆಳೆಯುತ್ತವೆ. ವಾರಕ್ಕೆ ಕನಿಷ್ಠ ಒಂದು ಬಾರಿ ಕುಂಡಿಗಳನ್ನು ಪರಿಶೀಲಿಸಿ. ಚಿಕ್ಕದಾಗಿರುವಾಗಲೇ ಕಳೆ ತೆಗೆದರೆ ಕೆಲಸ ಸುಲಭವಾಗುತ್ತದೆ ಮತ್ತು ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ. ನಿಯಮಿತ ಆರೈಕೆಯೇ ಸುಂದರವಾದ ತೋಟದ ರಹಸ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ತೋಟಗಾರಿಕೆ ಸಲಹೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.